ಮಳೆ ಹಾನಿ ತಡೆಗೆ ತುರ್ತು ಕ್ರಮ. ಹಾಸನ ಕ್ಷೇತ್ರದಲ್ಲಿ ಹಾನಿಗೊಳಗಾದ ಶಾಲೆ, ರಸ್ತೆ, ಆಸ್ಪತ್ರೆಗಳ ದುರಸ್ತಿಗೆ ಆದ್ಯತೆ. ಪರ್ಯಾಯ ಬೆಳೆಗೆ ಶಾಸಕ ಎಚ್.ಪಿ. ಸ್ವರೂಪ್ ಸಲಹೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಉತ್ತಮ ಮಳೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿದ್ದು, ಮತ್ತೊಂದೆಡೆ ಮಳೆಯಿಂದ ಉಂಟಾಗಿರುವ ಹಾನಿಯನ್ನು ತ್ವರಿತವಾಗಿ ಸರಿಪಡಿಸಲು ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಹಾಗೂ ಮೆಕ್ಕೆಜೋಳ ಇತರೆ ಬೆಳೆಯಿಂದ ರೈತ ನಷ್ಟ ಅನುಭವಿಸುತ್ತಿದ್ದು, ಪರ್ಯಾಯ ಬೆಳೆ ಬೆಳೆಯುವಂತೆ ಎಂದು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅಧಿಕಾರಿಗಳಿಗೆ ಸೂಚನೆ ಸಲಹೆ ನೀಡಿದರು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಾಸನ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಗುರುವಾರದಂದು ಮಳೆ ಹಾನಿ, ಕುಡಿಯುವ ನೀರು, ಕೃಷಿ ಹಾಗೂ ಸಾರ್ವಜನಿಕ ಮೂಲಸೌಕರ್ಯಗಳ ಕುರಿತು ನಡೆದ ಪರಿಶೀಲನಾ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿ ಕೇಂದ್ರಗಳು, ಶಾಲಾ ಕಟ್ಟಡಗಳು, ರಸ್ತೆ ಹಾಗೂ ಆಸ್ಪತ್ರೆಗಳ ಮೇಲೆ ಮಳೆಯ ಪರಿಣಾಮ ಕಂಡುಬಂದಿದ್ದು, ತುರ್ತು ದುರಸ್ತಿ ಕಾರ್ಯಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಾನಿಗೊಳಗಾದ ಸಾರ್ವಜನಿಕ ಕಟ್ಟಡಗಳ ದುರಸ್ತಿಗಾಗಿ ನಿಯಮಾನುಸಾರ ತಲಾ 2 ಲಕ್ಷ ರೂಪಾಯಿವರೆಗೆ ವೆಚ್ಚ ಮಾಡುವ ಅವಕಾಶವಿದ್ದು, ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವಿಳಂಬವಿಲ್ಲದೆ ಕಾಮಗಾರಿ ಆರಂಭಿಸಬೇಕು ಎಂದು ಸೂಚಿಸಲಾಗಿದೆ ಎಂದರು. ಮಳೆಗಾಲದ ಸಂದರ್ಭದಲ್ಲೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ವಿಶೇಷ ನಿಗಾ ವಹಿಸಲಾಗಿದೆ. ನಗರದ ಕೆಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಈಗಾಗಲೇ ಹೇಮಾವತಿ ಜಲಾಶಯದಿಂದ ನೀರು ಪೂರೈಕೆಗೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ನೆಡುವಂತೆ ಅರಣ್ಯ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ. ಗಾಳಿ ಮಳೆಯಿಂದ ಉರುಳಿರುವ ಹಳೆಯ ಮರಗಳ ಮಾಹಿತಿ ಸಂಗ್ರಹಿಸಿ ತೆರವುಗೊಳಿಸುವ ಜೊತೆಗೆ ಹೊಸ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಳೆಯಿಂದ ಉಂಟಾಗಿರುವ ಹಾನಿಯ ಸಂಪೂರ್ಣ ಅಂಕಿಅಂಶಗಳನ್ನು ತಕ್ಷಣ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ರಸ್ತೆ, ಸೇತುವೆ, ಶಾಲೆ, ಅಂಗನವಾಡಿ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ಹಾನಿಯ ವಿವರವನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಕಳುಹಿಸಲಾಗುವುದು ಎಂದು ಹೇಳಿದರು. ಮಳೆ ಹೆಚ್ಚು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ವಾರ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ನಮ್ಮ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇರ್ಬೋದು, ಅಂಗನವಾಡಿ, ವಿಶೇಷ ಅಂಗನವಾಡಿ ಏನು ಶಾಲೆಗಳಿದೆ ಎಲ್ಲ ಅಂಗನವಾಡಿ ಶಾಲೆಗಳಲ್ಲಿ ರಿಪೇರಿ ಅಥವಾ ಕೆಲೆಮಿಟೀಸ್ ಮಳೆ ಹಾನಿಯಿಂದ ಆಗಿರೋಂಥದ್ದು ಎಲ್ಲ ಅದನ್ನೆಲ್ಲ ಒಂಚೂರು ಲಿಸ್ಟ್ ಪಟ್ಟಿ ಕೊಡಿ. ನಮ್ಮ ಇದರಲ್ಲಿ 2 ಲಕ್ಷ ತನಕ ಅವಕಾಶ ಇದೆ ತಹಸೀಲ್ದಾರ್ಗಳು ಹೇಳಿದೆ. ಅದೇ ರೀತಿ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲೂ ಕೂಡ ಏನು ಮಳೆಯಿಂದ ಹಾನಿಯಾದಂಥ ರಸ್ತೆಗಳಿರ್ಬೋದು, ಸ್ಕೂಲ್ಗಳಿರ್ಬೋದು, ಆಸ್ಪತ್ರೆಗಳು, ಇದೆಲ್ಲವೂ ಕೂಡ 2 ಲಕ್ಷ ಕೊಡುವಂಥ ಇದಿದೆ. ಹಾಗಾಗಿ ಯಾವ ರಸ್ತೆಗಳ ಹಾನಿಯಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಕುಡಿಯೋದಕ್ಕೆ ಕೇಳಿದ್ದೀವಿ. ಅದೇ ರೀತಿ ಕುಡಿಯ ನೀರಿಗೆ ಅಥವಾ ಬೇರೆ ಏನಾದರೂ ವಿಶೇಷವಾಗಿ ಬೇರೆ ಏನಾದರೂ ಕೂಡ ಕಿಲೋಮೀಟರ್ಸಲ್ಲಿ ಏನು ಹಣ ಇದೆ. ಹಾಗಾಗಿ ಎಲ್ಲ ಒಂದು ಸಭೆನ ಕರೆದು ಒಂದೆಲ್ಲ ಚರ್ಚೆನೂ ಕೂಡ ಆಗಿದೆ. ಅದೇ ರೀತಿ ಗಿಡಗಳನ್ನ ನೆಡೋಂಥದ್ದು ಆಗಬೇಕು. ಸ್ವಲ್ಪ ಹೆಚ್ಚು ಗಿಡಗಳನ್ನ ಕೂಡ ಸೋಷಿಯಲ್ ವೆಲ್ಫೇರಿಂದ ಗಿಡ ಬೆಳೆಸೋಂಥದ್ದು ಮಾಡಬೇಕು. ಮುಂದಿನ ವರ್ಷ ಗಿಡನ ಕೊಡಬೇಕು ಅಂತ ಈಗಾಗಲೇ ಒಂದು ಸೂಚನೆ ಕೂಡ ಕೊಟ್ಟಿದ್ದೀವಿ. ಎಲಿಮೆಂಟ್ಸ್ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ಕೂಡ ಆಗಿದೆ. ಈಗ ಎಷ್ಟು ಹಾನಿಯಾಗಿದೆ ಶಾಲಾ ಕಾಲೇಜುಗಳಾಗಿದೆ, ಸ್ಕೂಲ್ಗಳಾಗಿದೆ, ಅದೀಗ ಲಿಸ್ಟ್ ಕೂಡ ಕೇಳಿದ್ದೀವಿ. ಈಗ ಮಳೆ ಬರ್ತಾ ಇರೋದ್ರಿಂದ ಇನ್ನು ಪಟ್ಟಿ ಕೊಡಬೇಕು. ಯಾವ್ದಾಗಿಲ್ಲ, ಮರಗಳು ಬಿದ್ದಿರೋದು ಬಿಟ್ಟರೆ ಈಗ ಹಳೆ ಮರಗಳು ಶಾಲೆ ಇದನ್ನ ನಮ್ಮ ಹಾಸನ ತಾಲೂಕಲ್ಲಿ ಯಾವುದೂ ಹತ್ರ ಹಾನಿಯಾಗಿರುತ್ತಿಲ್ಲ. ಏನು ಹಾನಿಯಾಗಿದೆ ಯಾರು ನಮ್ಮ ಹಾಸನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಹಾನಿಯಾಗಿದೆ. ಎಷ್ಟು ಹೆಚ್ಚುವರಿ ಮಳೆಯಾಗಿದೆ ಸರ್? ಹೆಚ್ಚುವರಿ ಆಗಿಲ್ಲ. ನಮ್ಮ ಹಾಸನ ತಾಲೂಕಲ್ಲಿ ಕಮ್ಮಿ ಆಗಿದೆ. 193 ಆಗಿದೆ. 293 ಮಿಲಿಮೀಟರ್ ಆಗಬೇಕಾಗಿತ್ತು, 188 ಆಗಿದೆ. 33% ಕಮ್ಮಿ ಆಗಿದೆ ಕಳೆದ ವರ್ಷಕ್ಕಿಂತ ಮಳೆ. ಕೃಷಿ ಬೆಳೆಗಳು ಸರ್ ಆಲೂಗಡ್ಡೆ ಈಗಾಗಲೇ ಅದನ್ನು ಕೂಡ ಮಾಹಿತಿ ತಗೊಂಡ್ವಿ. ಕಳೆದ ವರ್ಷ 4,000 ಹೆಕ್ಟೇರ್ಗೆ ಆಲೂಗಡ್ಡೆ ಬಿತ್ತನೆ ಮಾಡಿದ್ರು. ಈ ವರ್ಷ 2,500 ಹೆಕ್ಟೇರ್ಗೆ ಆಲೂಗಡ್ಡೆನ ಬೆಳೆ ಮಾಡಿದ್ದಾರೆ. ಮೆಕ್ಕೆಜೋಳ ಬಿಳಿಸುಳಿ ಇದಕ್ಕೆ ರೋಗ ತುತ್ತಾಗಿ ನಷ್ಟ ಆಗಿದೆ ಅಂತ ಇದನ್ನ ನಾವು ಕಳೆದ ವಾರನೂ
ಇದರ ಸಭೆ ಕರೆದಿದ್ವಿ, ವಿಶೇಷವಾಗಿ ಮೆಕ್ಕೆಜೋಳದ ವಿಚಾರಕ್ಕೆ. BD ಅವರು ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳಿದರು. ಪರ್ಯಾಯವಾಗಿ ಬೇರೆ ಬೆಳೆ ಬೆಳಿಬೇಕು, ಪ್ರತಿ ವರ್ಷ ಏನು ಜೋಳ ಹಾಕೋದ್ರಿಂದ ಸ್ವಲ್ಪ ಕಾಯಿಲೆ ಆಗಿದೆ ಅಂತ. ಅದು ಕೂಡ ಅವಶ್ಯಕತೆ ಇದೆ, ಯಾಕಂದ್ರೆ ಹಸುಗಳಿಗೆ ಮತ್ತು ಜಾನುವಾರುಗಳಿಗೆ ಏನು ಮೆಕ್ಕೆಜೋಳ ಬೆಳಿಲೇಬೇಕು ಅನಿವಾರ್ಯ. ಹಾಗಾಗಿ ಅದನ್ನು ಕೂಡ ಅವರು ಮಾಹಿತಿ ಕೊಟ್ಟರು. 4 ಸಾಲು ಮೆಕ್ಕೆಜೋಳ ಹಾಕಿದ್ರೆ ಮತ್ತೆ 3 ಸಾಲು ತೊಗರಿ, 2 ಸಾಲು ತೊಗರಿ ಹಾಕಿ ಮತ್ತೆ 4 ಸಾಲು ಹಾಕಿದ್ರೆ ಸ್ವಲ್ಪ ರೋಗ ಅದನ್ನ ಅವಾಯ್ಡ್ ಆಗುತ್ತೆ ಅಂತ ಕೂಡ ಪ್ರತಿಯೊಂದು ಹೆಚ್ಚು ಮಾಹಿತಿನ ಕೊಟ್ಟಿದ್ದಾರೆ. ರೈತರಿಗೂ ಕೂಡ ಮನವರಿಕೆ ಮಾಡ್ತಾ ಇದ್ದೀವಿ, ಹೆಚ್ಚು ಆದಷ್ಟು ಬೇರೆ ಪರ್ಯಾಯ ಬೆಳೆ ಬೆಳಿಬೇಕು ಅಂತ ಕೂಡ. ಕಳಪೆ ಮಟ್ಟದ ಗುಣಮಟ್ಟದ ಬೀಜ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪ ಮಾಡಿದ್ದಾರೆ ರೈತರುಗಳೆಲ್ಲ. ನಮಗೆ ಪರಿಹಾರ ಕೊಡಿದ್ರೆ ಅದಕ್ಕೆ ಇನ್ಶೂರೆನ್ಸ್ ಕೂಡ ಈಗಾಗಲೇ ಕಟ್ತಾ ಇದೆ. ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗುತ್ತೆ. ಇದನ್ನೇನು ತಾವೇನು ಬಿತ್ತನೆ ಬೀಜನ ಆದಷ್ಟು ಏನು DD ಅವರು